ಇನ್ನು ಮತ್ತೊಂದು ಕಡೆ ಕರಾವಳಿ ಭಾಗದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನಜೀವನ ಅಸ್ತವ್ಯಸ್ತಗೊಳ್ತಾ ಇದೆ. ಮಳೆ ಮತ್ತು ಸುಳಿಗಾಳಿಯ ಎಫೆಕ್ಟ್ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಕೊಕ್ಕರ್ಣೆ ಗ್ರಾಮದ ಬೆನಗಲ್ನಲ್ಲಿ ಗಾಳಿಯ ಅಬ್ಬರದಿಂದ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ದೃಶ್ಯಾವಳಿ ನೋಡಿ ಗಮನಿಸ್ತಾ ಇದ್ದೀವಿ, ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಮೇಲ್ಛಾವಣಿ ಹಾರಿ ಹೋಗಿದೆ. ಮನೆಯೊಳಗಡೆ ಇರುವಂಥ ವಸ್ತುಗಳೆಲ್ಲವೂ ಕೂಡ ಈಗ ಮಳೆ ನೀರಲ್ಲಿ ನೋಡಿ ಕೊಚ್ಚಿಕೊಂಡು ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದು ಜೀವ ಎರಡೂ ಕೂಡ. ಗಾಳಿ ಮಳೆಗೆ ಸಾಕಷ್ಟು ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ ಕರಾವಳಿ ಭಾಗದಲ್ಲಿ. ನೀವೀಗ ನೋಡ್ತಾ ಇರೋದು ಒಂದು ಉದಾಹರಣೆ ಮಾತ್ರ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ. ಸ್ಥಳಕ್ಕೆ ನಮ್ಮ ಸಹೋದ್ಯೋಗಿ ರಂಜಿತ್ ಕೂಡ ತೆರಳ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಅಲ್ಲಿಂದಲೇ ಪ್ರತ್ಯಕ್ಷ ವರದಿಯನ್ನ ಮಾಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್. ಈಗ ಆ ಒಂದು ಮೇಲ್ಛಾವಣಿ ಹಾರಿ ಹೋಗಿದೆಯಲ್ಲ, ಹಾರಿ ಹೋಗಿರುವಂಥ ಆ ಮನೆಯ ಭಾಗಕ್ಕೆ ತೆರಳಿ ಅಲ್ಲಿಂದ ನಮ್ಮೊಂದಿಗೆ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಕರಾವಳಿ ಭಾಗದಲ್ಲಿ ತುಂಬ ಓಡಾಡ್ತಾ ಇದ್ರಿ. ನಿನ್ನೆ ಕೂಡ ಒಂದು ಜಾಗಕ್ಕೆ ಹೋಗಿದ್ರಿ, ಅಲ್ಲಿ 3 ಮನೆಗಳ ಮೇಲೆ ಗುಡ್ಡ ಕುಸಿತದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಈಗ ಮತ್ತೊಂದು ಜಾಗಕ್ಕೆ ಹೋಗಿರಿ, ಕೊಕ್ಕರ್ಣೆ ಭಾಗದಲ್ಲಿ ಇದ್ರಿ, ಅಲ್ಲಿ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಅಧಿಕಾರಿಗಳು ಯಾರಾದರೂ ಬರ್ತಿದ್ದಾರಾ ರಂಜಿತ್? ನಾಗೇಂದ್ರ ಬಾಬು, ಕರಾವಳಿಯಲ್ಲಿ ವಿಚಿತ್ರ ಸುಂಟರ ಗಾಳಿಯಿಂದಾಗಿ ಪ್ರತಿದಿನವೂ ಕೂಡ ಮಳೆ ಕಡಿಮೆ ಆಗಿದೆ ಇವತ್ತಿನಿಂದ. ಆದರೆ ಈ ಸುಂಟರ ಗಾಳಿಯ ಆರ್ಭಟಕ್ಕೆ ಬ್ರಹ್ಮಾವರ ತಾಲೂಕಿನ ಚೇರ್ಕಾಡಿ ಗ್ರಾಮದಲ್ಲಿ ಒಂದು ಮನೆಯ ಮೇಲ್ಛಾವಣಿ, ಈ ಸೀಟು ಹಾರಿ ಹೋಗಿ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ನಮ್ಮ ವಿಜಯ್ ಮಹೇಶ್ ತೋರಿಸ್ಬೇಕು ನೋಡಿ. 20 ಗಂಟೆ ಸುಮಾರಿಗೆ ಇವರೆಲ್ಲರೂ ಕೂಡ ನಿದ್ದೆಯ ಮಂಪರ್ನಲ್ಲಿದ್ದರು. ಆ ಸಮಯದಲ್ಲಿ ಬೀಸಿದಂಥ ಸುಂಟರ ಗಾಳಿಯ ಎಫೆಕ್ಟಿಗೆ ಈ ಮೇಲ್ಛಾವಣಿ ಏನಿದೆ ಇದು ತುಂಡು ತುಂಡಾಗಿ ಕೆಳಗಡೆ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀರಿ. ಈ ಕಡೆಯಲ್ಲಿ ಈ ಬಿದ್ದಿದ್ದನ್ನು ರಾಶಿ ಹಾಕಿದ್ದಾರೆ, ಗುಡ್ಡೆ ಹಾಕಿದ್ದಾರೆ ನೋಡಿ. ಒಳಗಡೆ ತೋರಿಸ್ತೀನಿ ನಾನು ನಾಗೇಂದ್ರ ಬಾಬು. ನೋಡಿ, ಈ ಮನೆಯಲ್ಲಿ 3 ಜನ ಇದ್ದಾರೆ, ಗಂಡ ಹೆಂಡತಿ ಮತ್ತು ಮಗು ಇದ್ದಾರೆ. ಸುಮಾರು 6 ಗಂಟೆ ಬೆಳಗಿನ ಜಾವ ಅದು. ಆ ಬೆಳಗಿನ ಜಾವದ ಸುಮಾರಿಗೆ ವಿಪರೀತವಾದಂಥ ಸುಂಟರ ಗಾಳಿ ಈ ಮನೆಯ ಮೇಲ್ಛಾವಣಿಯ ಈ ಸೀಟ್ ಏನಿದೆ ಇದನ್ನು ಕಿತ್ತು ಹಾರಿಸಿ ಬಿಟ್ಟಿದೆ. ಇದೇ ಕಾಟ್ನಲ್ಲಿ ಅವರು 3 ಜನ ಮಲಗಿದ್ದಾಗ ಅವರ ದೇಹದ ಮೇಲೆ ಕಲ್ಲು ಮತ್ತೊಂದು ಮಗದೊಂದು ಎಲ್ಲ ಬಿದ್ದು ಅವರಿಗೂ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ ನೋಡಿ. ಈ ಘಟನೆ ಆಗಿರೋದು ಬ್ರಹ್ಮಾವರ ತಾಲೂಕಿನ ಚೇರ್ಕಾಡಿಯಲ್ಲಾಗಿರುವಂಥ ಘಟನೆ. ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಬೀಸಿದಂಥ ಆ ರೌದ್ರ ಸುಂಟರ ಗಾಳಿ ಈ ಮನೆಯ ಮೇಲ್ಛಾವಣಿಯನ್ನೇ ಸಂಪೂರ್ಣವಾಗಿ ನಾಶ ಮಾಡಿದೆ. ಮನೆಯಲ್ಲಿ 3 ಜನ ಇದ್ರು, ಆದ್ರೆ ಅವರಿಗೆ ಏನಾಗ್ತಿದೆ ಅನ್ನೋ ಗೊತ್ತಾಗೋದ್ರೊಳಗಡೆ ಇದೆಲ್ಲವೂ ಕೂಡ ಹಾರಿ ಹೋಗಿದೆ. ಇದು ಸಹಜವಾಗಿ ಏನು ಗಾಳಿಗೆ ಹಾರಿ ಹೋಗಿದೆ ಅಂತೇಳಿ ಹೇಳಲಿಕ್ಕಾಗಲ್ಲ. ಇಲ್ಲಿ ಸಿಮೆಂಟ್ ಸೀಲಿಂಗ್ ಮಾಡಿದ್ದಾರೆ, ಅದ್ರ ಜೊತೆಗೆ ಕ್ಲಾಂಪ್ ಗಳನ್ನು ಕೂಡ ಹಾಕಿದ್ದಾರೆ. ನೋಡ್ಬೋದು, ನಾನು ತೋರಿಸ್ತೀನಿ ನಾಗೇಂದ್ರ ಬಾಬು ನೋಡಿ. ಈ ಸಿಮೆಂಟ್ ನ ಸೀಲಿಂಗ್ ಈ ಕಡೆ ಇದೆ, ಕ್ಲಾಂಪ್ ಹಾಕಿ. ರಂಜಿತ್, ಅಲ್ಲಿಂದ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಕಂಡು ಬರ್ತಾ ಇದೆ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ನೋಡಿ. ನನ್ನ ಸಹೋದ್ಯೋಗಿ ರಂಜಿತ್ ಆ ಘಟನಾ ಸ್ಥಳಕ್ಕೆ ತೆರಳಿ ಅಲ್ಲಿಂದಲೇ ಪ್ರತ್ಯಕ್ಷ ವರದಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನೋಡಿ. ಮಳೆ ಬಂದು ಆ ಒಂದು ಸುಂಟರ ಗಾಳಿಗೆ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಆದರೆ ಮನೆಯಲ್ಲಿದ್ದವರ ಸ್ಥಿತಿ ಏನಾಗಿರ್ಬೋದು ಯೋಚನೆ ಮಾಡಿ. ಇಡೀ ರಾತ್ರಿ ನಿದ್ದೆ ಕೆಟ್ಟು ನೋಡಿ ಪಾಪ ಅಲ್ಲಿ. ಎಸ್ ರಂಜಿತ್ ಈಗ ಮತ್ತೊಮ್ಮೆ ನಮ್ಮೊಂದಿಗೆ ಸಂಪರ್ಕದಲ್ಲಿ ಇದ್ದಾರೆ. ರಂಜಿತ್, ಅಲ್ಲಿ ಮನೆಯವರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ಬೋದಾ? ಯಾರಾದರೂ ಇದ್ದಾರಾ? ಇಡೀ ರಾತ್ರಿ ಹೇಗೆ ಕಾಲ ಕಳೆದ್ರು? ಈಗ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಏನಾದರೂ ಆಗಿದೆಯಾ ರಂಜಿತ್? ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು, ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಆಗಿರುವಂಥ ಘಟನೆ. ಮನೆಯವರೆಲ್ಲರೂ ಕೂಡ ಎದ್ದೋ ಬಿದ್ದೋ ಅಂತೇಳಿ ಹೊರಗಡೆ ಓಡಿ ಬರ್ತಾರೆ. ಓಡಿ ಬರೋದ್ರೊಳಗಡೆ ಮೇಲ್ಛಾವಣಿ ಹಾರಿ ಹೋಗುತ್ತೆ. ಈ ಪುನರ್ವಸು ಮಳೆಯ ಅವಾಂತರ ಒಂದೆರಡಲ್ಲ. ಪುನರ್ವಸು ಮಳೆ ಯಾವಾಗಲೂ ಕೂಡ ಕರಾವಳಿ ಭಾಗದಲ್ಲಿ ರಣಭೀಕರವಾಗಿ ಆರ್ಭಟಿಸುತ್ತೆ. ಈ ಬಾರಿಯೂ ಕೂಡ ಆರಂಭದಲ್ಲೇ ಪುನರ್ವಸುವ ಆರ್ಭಟ ಜೋರಾಗಿದೆ. ಕರಾವಳಿಯ ಮೂಲೆಯಲ್ಲೂ ಕೂಡ ಮಳೆ ಕಡಿಮೆ ಆದರೂ ಕೂಡ ಈ ವಿಚಿತ್ರವಾದಂಥ ಸುಂಟರಗಳೇ ಆರ್ಭಟಿಸ್ತಾ ಇದೆ. ಈ ಮನೆಯ ನಿವಾಸಿಗಳಿದ್ದಾರೆ,
3 ಜನ ಇದ್ದಾರೆ, ಗಂಡ ಹೆಂಡತಿ ಮತ್ತೆ ಮಗು. ಏನಾಯ್ತು, ಎಷ್ಟು ಗಂಟೆಗೆ ಆಯ್ತು, ಯಾರು ಬಂದ್ರು ಅನ್ನೋದನ್ನ ಕೇಳೋಣ. ಸರ್, ತಮ್ಮ ಹೆಸರು? ಪ್ರಶಾಂತ್ ಅಂತ. ಪ್ರಶಾಂತ್. ಓಕೆ, ಎಷ್ಟು ಗಂಟೆ ಸುಮಾರಿಗೆ ಆ ಸುಂಟ್ರ ಗಾಳಿ ಮನೆ ಮೇಲ್ಚಾವಣಿಯಿಂದ ಹಾರಿಸಿದ್ರು? 6 ಗಂಟೆ, ಬೆಳಿಗ್ಗೆ 6 ಗಂಟೆವರೆಗೆ ಶುರುವಾಗಿದೆ. ತಾವು ಮಲಗಿದ್ರಿ ಆಗ? ಮಲ್ಕೊಂಡಿದ್ವಿ. ಓಕೆ, ಏನಾಯ್ತು, ಸಡನ್ ಆಗಿ ಕಿತ್ತು ಹಾರಿ ಹೋಯ್ತಾ, ಏನಾಯ್ತು, ಆ ಸಮಯ ಹೇಗಿತ್ತು? ಸಮಯ ಫುಲ್ ಗಾಳಿ ಬಂದು ಒಂದೇ ಸಲ ಕಿತ್ತು ಹಾರಿ ಹೋಗ್ಬಿಡ್ತು. ಆಮೇಲೆ ನಾನು ಕರ್ಕೊಂಡು ಹೊರಗೆ ಬಂದೆ. ಆವಾಗ ಪೂರ ಬಿದ್ದುಬಿಡ್ತು ಒಂದೇ ಸಲ. ಹೊರಗೆ ಬಂದು ಕೆಳಗೆ ಬಿದ್ದು. ನೀವು ಆ ಸಮಯದಲ್ಲಿ ಒಳಗಡೆ ಇದ್ರೆ ಗಾಯ ಆಗ್ತೈತೆ? ಗಾಯ ಆಗ್ತಿತ್ತು ಸರ್. ಯಾರ್ಯಾರು ಇದ್ರಿ ಮನೇಲಿ ಆಗ? ನಾನು ನನ್ನ ಹೆಂಡತಿ ಮಗು ಇಲ್ಲ ಇದೆ. ಪುಟ, ನೀನು ಎದ್ದಿದ್ದ ಅವಾಗ? ಎದ್ದಿದ್ದ? ಏನಾಯ್ತು ಅವಾಗ? ಓಕೆ, ಎಷ್ಟು ಸಮಯದಿಂದ ಇದ್ರಮ್ಮ ತಾವು ಈ ಮನೆಯಲ್ಲಿ ನಿವಾಸ ಇದ್ರಿ? 2 ವರ್ಷದಿಂದ ಇದೇ ಫಸ್ಟ್ ಹೀಗಾಗಿರೋದು? ಇದೇ ಫಸ್ಟ್. ಬೇರೆ ಕಳೆದ ವರ್ಷದ ಮಳೆಗಾಲದಲ್ಲಿ ಏನಾದ್ರು ಮಳೆ ನೀರು ಆ ಥರದ್ದು ಏನಾದ್ರು ಸಮಸ್ಯೆ? ಅಂತ ಇಲ್ಲ. ಈಗ ಯಾರಾದ್ರೂ ಬಂದಿದ್ರ ಸ್ಥಳಕ್ಕೆ ಬಂದು ತಮ್ಮನ್ನ ಯಾರಾದ್ರೂ ಮಾತಾಡ್ಸಿದ್ರ? ಪಂಚಾಯತ್ನವ್ರು ಬಂದು ಹಾಂ ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಹೇಳಿ ಹೋಗಿದ್ದಾರೆ, ಪರಿಹಾರ ಕೊಡಿಸ್ತೀನಿ ನಾನು ಅಂತ ಹೇಳಿ ಹೋಗಿದ್ದಾರೆ. ಸುತ್ತಮುತ್ತ ಬೇರೆ ಮನೆಗಳಿಗೆ ಏನಾದ್ರು ಈ ಥರ ಹಾನಿಯಾಗಿದ್ದೇನೋ ತಮ್ಗೆ ಗೊತ್ತಾಗಿದೆಯಾ? ಗೊತ್ತಿಲ್ಲ ಸರ್, ಏನು ಗೊತ್ತಿಲ್ಲ. ಏನು ಹೇಳ್ತೀರಿ ಈಗ? ಈ ಮಳೆ ಇಷ್ಟೆಲ್ಲ ಅವಾಂತರ ಮಾಡ್ತಾ ಇದೆ, ರಣಭೀಕರವಾಗಿ ಆರ್ಭಟಿಸ್ತಾ ಇದೆ, ಏನು ಹೇಳ್ತೀರಿ? ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್ ನನಗೆ. ತುಂಬ ಕಷ್ಟದಲ್ಲಿದ್ದೀನಿ ನಾನು. ಹೌದು, ಭಯ ಇದೆ. ತುಂಬ ಕಷ್ಟದಲ್ಲಿರೋದು ನಾನು. ಕೂಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಹೌದು, 2 ವರ್ಷ ಆಯ್ತು. 2 ವರ್ಷ ಆಯ್ತು. ಹೌದು ಸರ್. ನೋಡಿ, ನಾಗೇಂದ್ರ ಬಾಬು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸೋರವರು 2 ವರ್ಷದಿಂದ ಇದೇ ಮನೆಯಲ್ಲಿ ಅವ್ರು ನಿವಾಸ ಇದ್ರು. ಹಿಂಗೆ ಆಗಿದೆ. ಅವ್ರನ್ನ ಮಾತಾಡ್ತೀನಿ. ಜೊತೆಗೆ ಇಲ್ಲಿ ಸುತ್ತಮುತ್ತ ಸ್ಥಳೀಯರು ಕೂಡ ಇದ್ದಾರೆ. ಸರ್, ಸುತ್ತಮುತ್ತ ಚೇರ್ಕಾಡಿ ಗ್ರಾಮದಲ್ಲಿ ಈ ರೀತಿ ಏನಾದರೂ ಮನೆ ಚಾವಣಿ ಅಥವಾ ಮನೆಗೆ ಏನಾದರೂ ಹಾನಿಯಾಗಿದ್ದು, ತೋಟಕ್ಕೆ ಹಾನಿಯಾಗಿದ್ದು, ಆ ರೀತಿ ಏನಾದರೂ ಆಗಿದೆಯಾ? ಇದು